ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮದುವೆ ಬಳಿಕ ಹೀಗೆಲ್ಲ ಮಾಡಿದರೆ ಮನೆಯಲ್ಲಿ ದಿನ ಜಗಳವಾಗಬಹುದು. ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯು ಹೊಸತವಾಗಿರುವುದು. ಅದೇ ರೀತಿ ವಿವಾಹವಾದ ಬಳಿಕ ವೈವಾಹಿಕ ಜೀವನದ ಮೊದಲ ಕೆಲವು ವರ್ಷಗಳು ಹುಡುಗ ಹಾಗೂ ಹುಡುಗಿಗೆ ತುಂಬ ಸವಾಲಿನದ್ದಾಗಿರುವುದು. ಆರಂಭದ ಕೆಲವು ವರ್ಷಗಳ ತುಂಬ ಖುಷಿ ನೀಡುವುದಾದರೂ ಇದರ ಬಳಿಕ ಹಲವಾರು ಬಗೆಯ ಸವಾಲುಗಳು ಎದುರಾಗಬಹುದು. ಹೀಗಾಗಿ ಸಂಗಾತಿಯ ಜೊತೆಗೆ ಹೊಂದಿಕೊಳ್ಳುವುದು ಮತ್ತು ಅವರ ನಿರೀಕ್ಷೆಗಳನ್ನು ಪೂರೈಸುವುದು ದೊಡ್ಡ ಸವಾಲಾಗಿ ಕಾಡುವುದು. ವಿವಾಹವಾದ ಆರಂಭದ ಕೆಲವು ದಿನಗಳಲ್ಲಿ ವರ ಹಾಗೂ ವಧು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು. ಇಂತಹ ತಪ್ಪುಗಳು ಯಾವುದು ಎಂದು ಹೀಗೆ ತಿಳಿಬೇಕಿದ್ದರೆ ನೀವು ಪೂರ್ತಿಯಾಗಿ ಕೇಳಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದು ಪ್ರತಿಯೊಬ್ಬ ಹೇಳುವಾಗ ಇವರೇನು ಹೊಂದಾಣಿಕೆ ಮಾಡಬಾರದು ಎಂದು ಹೇಳುತ್ತಿರುವುದು ಎಂದು ಅನಿಸಬಹುದು. ಆದರೆ ನಿಮಗೆ ಇಷ್ಟವಿಲ್ಲದೆ ಇರುವಂತಹ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಸರಿಯಲ್ಲ. ರೊಮ್ಯಾಂಟಿಕ್ ಆಗಬೇಕು ಎಂದು ನಿಮ್ಮ ಸಂಗಾತಿಯು ಬಯಸಬಹುದು, ಆದರೆ ನೀವು ಇಲ್ಲಿ ಇಷ್ಟವಿಲ್ಲದೆ ಇದ್ದರೂ ಅದನ್ನು ಮಾಡಲು ಆಗದು. ನಿಮಗೋಸ್ಕರ ಸಮಯ. ವಿವಾಹವಾದರೂ ಕೂಡ ಕಸಾಗಿತನವೆನ್ನುವುದು ಪ್ರತಿಯೊಬ್ಬರಿಗೂ ಇದ್ದೇ ಇರುವುದು. ಒಬ್ಬರೇ ಕುಳಿತುಕೊಂಡಿರುವುದು, ಟಿವಿ ನೋಡುವುದು, ಸ್ನಾನ ಮಾಡುವುದು ಇತ್ಯಾದಿಗಳ ನಿಮಗೋಸ್ಕರ ಇರುವ ಸಮಯ. ಇದು ದೊಡ್ಡ ವಿಚಾರವೆಂದು ನೀವು ಭಾವಿಸಬೇಡಿ. ಭಾರತದಲ್ಲಿ ಪುರುಷರು ತಮ್ಮ ಪತ್ನಿಯರಿಗೆ ಅವರ ಖಾಸಗಿ ಸಮಯವನ್ನು ನೀಡುವುದು ತುಂಬ ಕಡಿಮೆ. ಹೀಗಾಗಿ ಇಂತಹ ತಪ್ಪನ್ನು ನೀವು ಮದುವೆಯಾದ ಆರಂಭದಲ್ಲಿ ಮಾಡಬೇಡಿ. ಲಘುವಾಗಿ ಪರಿಗಣಿಸುವುದು. ಮದುವೆಯಾದ ಬಳಿಕ ಕೂಡ ಕೆಲವರು ಹೊರಗಡೆ ಸುತ್ತಾಡಬೇಕು ಮತ್ತು ಮೊದಲಿನ ಹಾಗೆ ಇರಬೇಕು ಎಂದು ಬಯಸುವವರು. ವಿವಾಹವಾದ ಹೊಸತರಲ್ಲಿ ಕೆಲವರು ಪತ್ನಿಯ ಜೊತೆಗೆ ಕಾಲ ಕಳೆಯಲು ಬಯಸುವವರು. ಇನ್ನೂ ಕೆಲವರು ಮನೆ ಕಚೇರಿ ಎಂದು ತಿರುಗುತ್ತಾ ಇರುವವರು. ಆದರೆ ಪತ್ನಿಯರು ಕೂಡ ಹೊರಗಡೆ ಹೋಗೋ ಮನಸ್ಸಿರುವುದು ಎಂದು ತಿಳಿಸಬೇಕು. ಧನಾತ್ಮಕತೆ ಗುರುತಿಸಿ. ವಿವಾಹವಾದ ಬಳಿಕ ನೀವಿಬ್ಬರೂ ಜೊತೆಯಾಗಿ ವಾಸಿಸುವ ವೇಳೆ ಸಂಗಾತಿಯಲ್ಲಿ ಹಲವಾರು ತಪ್ಪುಗಳು ಕಂಡುಬರುವುದು ಸಹಜ. ಇದರಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಅಂಶಗಳನ್ನು ನೆನಪಿನಲ್ಲಿ ಉಳಿಯುವುದು. ಆದರೆ ನೀವು ಇಂತಹ ಸಣ್ಣ ತಪ್ಪುಗಳು ಮರೆತು ಧನಾತ್ಮಕ ಅಂಶಗಳ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ಸಮಾನತೆ ಇಲ್ಲ. ಹೆಚ್ಚಾಗಿ ನವವಿವಾಹಿತರು ಈ ತಪ್ಪನ್ನು ಮಾಡುವರು. ಮನೆ ಕೆಲಸ ಮತ್ತು ಜವಾಬ್ದಾರಿಯಲ್ಲಿ ಸಮಾನವಾಗಿ ಹಂಚಿಕೊಳ್ಳಬೇಕು. ನಿಮ್ಮಿಬ್ಬರ ಕೌಶಲ್ಯಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಹಂಚಿಕೊಳ್ಳಬಹುದು. ಆತ ಬೇಗನೆ ಮಾಡುವಂತಹ ಕೆಲಸವನ್ನು ನೀಡಿ ಮತ್ತು ನಿಮಗೆ ಇಷ್ಟವಾಗುವುದನ್ನು ನೀವು ಮಾಡಿ. ವಿವಾಹದ ಬಳಿಕ ಸಂಗಾತಿಯು ಮಾಡುವಂತಹ ಪ್ರತಿಯೊಂದು ಕೆಲಸದ ಬಗ್ಗೆ ವಿಶ್ಲೇಷಣೆಯು ಆರಂಭವಾಗುವುದು. ಕೆಲವೊಂದು ಸಲ ತುಂಬ ಗಾಢವಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೇವೆ. ಇದರಿಂದ ಸಂಗಾತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವುದು. ನೀವು ಸಂಗಾತಿಯ ಮನಸ್ಸನ್ನು ಓದಲು ಹೋಗಬೇಡಿ ಮತ್ತು ಅವರನ್ನು ಇರುವಂತೆ ಸ್ವೀಕರಿಸಿ. ಅತ್ತೆ ಮಾವಂದಿರು. ನಿಮಗಿಬ್ಬರಿಗೆ ಅತ್ತೆ ಮಾವಂದಿರು ಖಂಡಿತವಾಗಿಯೂ ಇಷ್ಟವಾಗುವುದಿಲ್ಲ. ಅವರನ್ನು ಗೌರವಿಸಿ, ಆದರೆ ಕಡೆಗಣಿಸಬೇಡಿ. ಸಂಗಾತಿಯವರ ಪೋಷಕರ ಬಗ್ಗೆ ಪ್ರೀತಿ ಇರುವುದು ಮತ್ತು ನೀವು ಅವರೊಂದಿಗೆ ಹೊಂದಿಕೊಂಡು ಹೋಗಬೇಕು. ಅವರನ್ನು ಕಡೆಗಣಿಸಿದರೆ ಆಗ ಇದರಿಂದ ಹಲವಾರು ಸಮಸ್ಯೆಗಳು ಬರುವುದು. ಮೆಸೇಜ್ ಮತ್ತು ಕರೆ. ಮದುವೆಯಾಗಿರುವ ಕಾರಣಕ್ಕಾಗಿ ನೀವಿಬ್ಬರು ನಿತ್ಯವೂ ಮಾತುಕತೆಯಲ್ಲಿ ತೋಡಾಗಿಕೊಳ್ಳಬಾರದು ಎಂದೇನಿಲ್ಲ. ನೀವು ಪರಸ್ಪರಗೆ ಹಾಗೂ ಮೆಸೇಜ್ ಮಾಡುತ್ತೀರಿ. ಮನೆಯಿಂದ ಹೋದ ಬಳಿಕ ಮಾತ್ರ ರಾತ್ರಿ ಮನೆ ಬರುವಾಗ ವಿಳಂಬವಾದರೆ ಆಗ ಕೂಡ ನೀವು ಮೆಸೇಜ್ ಮಾಡಿ. ಸಂಬಂಧದಲ್ಲಿ ಸಂವಹನವು ಅಗತ್ಯವಾಗಿರುವುದು. ಹೀಗಾಗಿ ನೀವು ಇಂತಹ ತಪ್ಪುಗಳನ್ನು ಕಡೆಗಣಿಸಿ. ಇದರಿಂದ ನೀವು ವೈವಾಹಿಕ ಜೀವನ ಸುಗಮವಾಗಿ ಇರುವುದು. ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ. ಬಹುತೇಕ ಸಂಬಂಧಗಳಲ್ಲಿ ಇದೊಂದು ಕೆಟ್ಟ ಹವ್ಯಾಸ ರೂಢಿಯಾಗಿರುತ್ತದೆ.
ಏಕೆಂದರೆ ಇಬ್ಬರು ಸಂಗಾತಿಗಳ ನಡುವೆ ಕೇವಲ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡುತ್ತಾರೆ ವಿನಃ ತಮ್ಮ ತಪ್ಪುಗಳನ್ನು ಏನಿರಬಹುದು ಎಂಬುದನ್ನು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೇವಲ ನನ್ನದೇ ಸರಿ ಎಂಬುದು ಮಾತನಾಡಿ ತಮ್ಮ ಬಗ್ಗೆ ಇರುವ ಒಳ್ಳೆಯ ಭಾವನೆಯನ್ನು ತಾವಾಗಿಯೇ ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಗಂಡನ ಜೊತೆಗೆ ಹೆಂಡತಿ ಅಥವಾ ಹೆಂಡತಿಯ ಜೊತೆ ಗಂಡನ ಜಗಳ ಮಾಡುವ ಮುಂಚೆ ನೀವೇನು ಬುದ್ಧ ವೈರಿಗಳು ಎಂಬುದನ್ನು ನೆನಪಿನಲ್ಲಿಡಿ. ಮೊಬೈಲ್ ಫೋನ್ನಲ್ಲಿ ಬ್ಯುಸಿ. ಇಂದು ನಾವು ಪ್ರತಿಯೊಂದನ್ನು ಫೋನ್ನ ಮೂಲಕವೇ ಮಾಡುತ್ತೇವೆ. ಮನೆಗೆ ತರಬೇಕಾದ ಸಾಮಾನುಗಳನ್ನು ಹಿಡಿದು ವಿದ್ಯುತ್ ಬಿಲ್ ಪಾವತಿ ತನಕ ಪ್ರತಿಯೊಂದು ಕೂಡ ಫೋನ್ನಲ್ಲೇ ಹೋಗುವುದು. ಆದರೆ ಇದು ಸಂಬಂಧಕ್ಕೆ ಎಷ್ಟು ಒಳ್ಳೆಯದು ಎನ್ನುವ ಪ್ರಕ್ರಿಯೆ ಬರುವುದು ಮೊಬೈಲ್ನಿಂದಾಗ ಸಂಬಂಧದಲ್ಲಿ ಬಿರುಕು ಬೀಳುವ ಸಾಧ್ಯತೆ ಹೆಚ್ಚಾಗಿ ಇರುವುದು. ಹಣಕಾಸಿನ ವಿಚಾರದಲ್ಲಿ ಜಗಳ. ಕೆಲವೊಂದು ಸಲ ಹಣಕಾಸಿನ ವಿಚಾರ ಪತಿ ಪತ್ನಿಯ ಠಾಣೆ ಮೆಟ್ಟಲು ಏರುವುದು ಇದೆ. ಇಲ್ಲಿ ಹೆಚ್ಚಾಗಿ ಒಬ್ಬರಿಗೆ ಮತ್ತೊಬ್ಬರು ಮೋಸ ಮಾಡುವರು. ಮದುವೆ ಬಳಿಕ ಕೆಲವರು ಜಂಟಿ ಖಾತೆ ತಯಾರವರು. ಇದು ಕೆಲವೊಂದು ಸಲ ಹಲವಾರು ಲಾಭಗಳನ್ನು ನೀಡಿದರೂ ಸಂಗಾತಿಯ ಎಲ್ಲ ಹಣವನ್ನು ಲಪಾಟಾಯಿಸಿ ಮೋಸ ಮಾಡುವ ಸಾಧ್ಯತೆ ಇದೆ. ಪತ್ನಿಯ ಹಣದಿಂದ ಪತಿಯು ಕೆಟ್ಟ ಅಭ್ಯಾಸಗಳಿಗೆ ಖರ್ಚು ಮಾಡಬಹುದು ಮತ್ತು ಬೇರೆ ರೀತಿಯ ಸಾಲದಲ್ಲಿ ಕೂಡ ಆತ ಸಿಲುಕಬಹುದು. ನಂಬಿಕೆಯನ್ನು ಇಟ್ಟಿರುವ ವ್ಯಕ್ತಿಗೆ ಮೋಸ ಮಾಡುವುದು ದೊಡ್ಡ ತಪ್ಪು. ಇದು ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿಸಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.